ದಲಿತ ಸೇನೆ ರಾಜ್ಯಾಧ್ಯಕ್ಷರಾದ ಹನುಮಂತ ಜಿ ಯಳಸಂಗಿ ಇವರ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದನ್ನು ಖಂಡಿಸಿ ಸಂಡೂರು ತಾಲೂಕಿನ ದಲಿತ ಸೇನೆಯಿಂದ ಪ್ರತಿಭಟನೆ ಮೂಲಕ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಕೊಟ್ಟರು. ಶೋಷಿತರ ಧ್ವನಿಯಾಗಿ ಕೆಲಸ ಮಾಡುತ್ತಿರುವ ಖ್ಯಾತ ನ್ಯಾಯವಾದಿಗಳು, ಪ್ರಗತಿಪರ ಚಿಂತಕರು, ಸಾಮಾಜಿಕ ಹೋರಾಟಗಾರರು ಆದಂತಹ ದಲಿತ ಸೇನೆಯ ರಾಜ್ಯಾಧ್ಯಕ್ಷರ ಮೇಲೆ ಕಲಬುರಗಿ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಪ್ರಕರಣ ದಾಖಲಾಗಿದ್ದು, ಕೂಡಲೇ ಕಲಬುರಗಿ ಜಿಲ್ಲಾ ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಸೂಕ್ತ ತನಿಖೆ ಮಾಡಿ ನಿಜವಾದ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಸಂಡೂರು ತಾಲೂಕು ದಲಿತ ಸೇನೆ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ಕುಮಾರಸ್ವಾಮಿ ಮಲಿಯಪ್ಪ, ತಾಲೂಕಾ ಅಧ್ಯಕ್ಷರು ರಾಜಶೇಖರ್ ಹೆಗಡೆ, ಶಫಿ, ಹನುಮಂತಪ್ಪ, ಕುಮಾರಸ್ವಾಮಿ, ಜೆಕೆ ಹೊನ್ನೂರು ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವರದಿಗಾರ ಮೊಹಮ್ಮದ್ ರಾಫಿ, ಕರ್ನಾಟಕ ಪವರ್ ಟಿವಿ ನ್ಯೂಸ್. ನಾವು ದಲಿತ ಸೇನೆ ಮುಖಂಡರು ಈಗ ನಮ್ಮ ದಲಿತ ಸೇನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಪ್ಪ ಜಿ ಯಳಸಂಗಿ ಸಾಹೇಬ್ರನ್ನ ಏನು ಸುಳ್ಳು ಆರೋಪದ ಮೇಲೆ ಅರೆಸ್ಟ್ ಮಾಡಿದ್ದಾರೆ, ಆ ಆರೋಪಗಳೆಲ್ಲ ಸುಳ್ಳು ಅಂತೇಳಿ ದೃಢೀಕೃತ ಆಗಬೇಕು. ಅಲ್ಲಿವರೆಗೂ ಈ ಹೋರಾಟನ ನಾವು ನಿಲ್ಲಿಸೋದೇ ಇಲ್ಲ. ಅದಾದ ಮೇಲೆ ಈಗ ನಮ್ಮ ಸಂಡೂರು ತಾಲೂಕು ಘಟಕದ ವತಿಯಿಂದ ನಾವೀಗ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಮಾನ್ಯ ಡಾಕ್ಟರ್ ಪರಮೇಶ್ವರಪ್ಪ ಸರ್ ಗೃಹ ಮಂತ್ರಿಗಳಿಗೂ ಕೂಡ ನಾವು ಈಗಾಗಲೇ ಆಲ್ರೆಡಿ ಮನವಿಗಳು ಕೊಟ್ಟಿದ್ದೀವಿ. ತಹಸೀಲ್ದಾರ್ ಸಾಹೇಬರ ಮುಖಾಂತರ ಅವರಿಗೆ ಮನವಿಗಳನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಅವರು ಕೊಟ್ಟಿರ್ತಕ್ಕಂಥ ದೂರುಗಳನ್ನು ಅವು ಸುಳ್ಳಾದ ದೂರುಗಳಾಗಿರ್ತವೆ ಅಂತಂದೇಳಿ ಸರ್ಕಾರ ಆಗಿರಲಿ, ಗೃಹ ಇಲಾಖೆ ಆಗಿರಲಿ ಪರಿಗಣನೆ ಮಾಡಿ ನಮ್ಮ ಹನುಮಂತಪ್ಪ ಸಾಹೇಬರನ್ನ ಆದಷ್ಟು ಬೇಗನೆ ಅವೆಲ್ಲ ಪರಿಶೀಲನೆ ನಡೆಸಿದ ಮೇಲೆ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಬಿಡುಗಡೆ ಮಾಡಬೇಕಂತಂದೇಳಿ ನಾವೆಲ್ಲ ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂಥ ನಮ್ಮ ದಲಿತ ಸೇನೆ ಎಲ್ಲ ಅವ್ರನ್ನ ಮಾನ್ಯ ಗೃಹ ಸಚಿವರನ್ನ ಹೃದಯಪೂರ್ವಕವಾಗಿ ನಾವು ಕೇಳ್ಕೊಳ್ತಾ ಇದ್ದಾವೆ. ಅದು ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಿ. ಪರಿಶೀಲನೆ ನಡೆದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಬಿಡುಗಡೆ ಮಾಡುವಂತೆ ಎಲ್ಲ ದಲಿತ ಸೇನೆಯ ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ತೀವಿ. ನನ್ನ ಹೆಸರು ಸುಭಾನ್ ಸೇರ್ ಅಂತ. ಈಗೇನು ಮುಖ್ಯವಾಗಿ ಬಂದಿರುವಂಥ ಇಲ್ಲಿ ತಾಲೂಕು ಕಚೇರಿಗೆ ಬಂದಿರುವಂಥ ಮುಖ್ಯವಾದ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಯಳಸಂಗಿ ಸಾಹೇಬರಿಗೆ ಆಗಿರುವಂಥ ಘೋರವಾದ ಅನ್ಯಾಯದ ಅಂದರೆ ಸುಳ್ಳು ಆರೋಪಗಳನ್ನು ಅಡಿಯಲ್ಲಿ ನಮ್ಮ ನಿರಪರಾಧಿಯನ್ನು ಅಪರಾಧಿ ಸ್ಥಾನಕ್ಕೆ ತಂದು ನಿಲ್ಲಿಸಿರುವಂಥ ರೌಡಿಗಳ ಮೇಲೆ ಒಂದು ಮನವಿ ಪತ್ರವನ್ನು ಸಲ್ಲಿಸಕ್ಕೆ ಬಂದಿದ್ವಿ. ನಮ್ಮ ಸಂಡೂರಿನ ತಾಲೂಕಿನ ತಹಸೀಲ್ದಾರರವರಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೂ ಮತ್ತು ಗೃಹ ಸಚಿವರಾದಂಥ ಪರಮೇಶ್ವರ್ ಅವರಿಗೂ ಕೂಡ ಈ ತಹಸೀಲ್ದಾರ್ ಕಚೇರಿಯಿಂದ ನಮ್ಮ ಒಂದು ಮನವಿ ಪತ್ರವನ್ನು ರವಾನೆ ಮಾಡಲಿಕ್ಕೆ ನಾವಿಲ್ಲಿ ಸಂಡೂರು ತಾಲೂಕಿನ ದಲಿತ ಸೇನೆಯ ಎಲ್ಲ ಸಂಘಟಿತರು ಮತ್ತು ಎಲ್ಲ ದಲಿತ ಸೇನೆಯ ಎಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿ ನಾವೆಲ್ಲ ಜಮಾವಣೆಯಾಗಿ ನಮ್ಮ ಯಳಸಂಗಿ ಸಾಹೇಬರವರಿಗೆ ಅನ್ಯಾಯದ ಪ್ರತೀಕ ಅಂತಲೇ ಹೇಳ್ಬೋದು. ಅನ್ಯಾಯದ ವಿರುದ್ಧ ಯಾವತ್ತಿಗೂ ರೆಡಿ ಇರುವಂಥವ್ರು. ಅವರು ಅನ್ಯಾಯ ಮಾಡಿದವರಲ್ಲ. ಅನ್ಯಾಯ ಯಾರು ಮಾಡ್ತಾರೋ ಅವ್ರ ಎದುರುಗಡೆ ರಾಜಾರೋಷವಾಗಿ ಎದುರುಗಡೆ ನಿಂತು ಅವರ ಸವಾಲು ಹವಾಲುಗಳನ್ನೆಲ್ಲ ಎದೆ ಮೇಲೆ ಎದೆ ಕೊಟ್ಟು ನಿಂತು ಹೋರಾಡೋರು. ಇದು ಕುತಂತ್ರಿಗಳ ಕೆಲಸ. ಇವರು ಕುತಂತ್ರಿಗಳಾಗಿ ಹಿಂದ್ಗಡೆಯಿಂದ ಬರ್ತಾ ಇರುವಂಥವ್ರು. ಇವರು ಎದೆಯಿಂದ ಎದೆಗೆ ಡೈರೆಕ್ಟ್ ಆಗಿ ಬಂದರೆ ನಾವು ಫೇಸ್ ಮಾಡ್ತಾ ಇದೀವಿ. ಬಟ್ ಇವರು ಕುತಂತ್ರದ ಅಡಿಯಲ್ಲಿ ಅವ್ರನ್ನ ಒಂದು ಆರೋಪದ ಪಟ್ಟಿಯಲ್ಲಿ ಕೂಡಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಅಸಾಧ್ಯ ಅಂತಾನೆ ಈ ಮುಖಾಂತರ ದಲಿತ ಸೇನೆ ಸಂಡೂರು ತಾಲೂಕಿನ ಮುಖಾಂತರ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹೆಸರು ರಾಜೇಶ್ ಹೆಗಡೆ ಅಂತ, ದಲಿತ ಸೇನೆ ತಾಲೂಕು ಅಧ್ಯಕ್ಷರು ಸಂಡೂರು. ವಿಷಯ ಏನಪ್ಪ ಅಂದರೆ, ನಾವು ತಾಲೂಕು ಕಚೇರಿಗೆ ಬಂದಿರೋ ಉದ್ದೇಶ, ನಮ್ಮ ಹೆಮ್ಮೆಯ ನಾಯಕರು, ಕರ್ನಾಟಕದ ಬ್ಲೂ ಟೈಗರ್ ಎಂದೇ ಹೆಸರುವಾಗಿರುವ
ನಮ್ಮ ಹನುಮಂತಜ್ಜಿ ಯಲಸಂಗಿ ಸಾಹೇಬ್ರವರಿಗೆ ಸಂಘಟನಾತ್ಮಕವಾಗಿ ನಾಯಕತ್ವವಾಗಿ ಅವ್ರನ್ನ ಮುಚ್ಚಾಕೋಸ್ಕರ ಷಡ್ಯಂತ್ರ ರೂಪಿಸಿರುವ ಕುರಿತು ಒಂದು ಮನವಿ ಸಲ್ಲಿಸಿದ್ದೀವಿ. ತುಮಕೂರು ಮೂಲದ ಒಬ್ಬ ಹೆಣ್ಮಗಳಿಗೆ ರಾಜು ಕಪ್ನೂರ್ ಅವರ ಸ್ನೇಹಿತ ಕರಿಯಪ್ಪ ಎಂಬವರು 1,80,00,000 ರೂಪಾಯಿಗಳು ಸೈಟ್ ಕೊಡೋದಾಗಿ ಅವ್ರನ್ನ ನಂಬಿಸಿ ಮೋಸ ಮಾಡಿರ್ತಾರೆ. ಆ ಹೆಣ್ಮಗಳು ನ್ಯಾಯವನ್ನು ಒದಗಿಸೋಕ್ಕೋಸ್ಕರ ನಮ್ಮ ಹನುಮಂತಜ್ಜಿ ಯಲಸಂಗಿ ಸಾಹೇಬ್ರ ಹತ್ರ ಬಂದಿರ್ತಾರೆ. ಸಾಹೇಬ್ರ ಹಣವನ್ನು ಮರು ವಾಪಸ್ ಕೊಡ್ಸೋಕ್ಕೋಸ್ಕರ ಅವ್ರ ಕಚೇರಿಗೆ ಹೋಗಿ ಡಿಸ್ಕಷನ್ ಮಾಡಿರ್ತಾರೆ. ಸೊ ಹಣವನ್ನು ಮರುಪಾವತಿಸಿ ಮಾಡಲಾರ್ದೆ ಅವರು ನಮ್ಮ ದಲಿತ ಸೇನೆ ಬಗ್ಗೆ ಹಾಗೂ ನಮ್ಮ ಯಲಸಂಗಿ ಸಾಹೇಬ್ರ ಬಗ್ಗೆ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ತರಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ರಾಜು ಕಪ್ನೂರ್ ಮಿಸ್ಟರ್ ರಾಜೇಶ್ ಕಪ್ನೂರ್ ಎಂಬ ವ್ಯಕ್ತಿ ಕುಖ್ಯಾತ ರೌಡಿ ಶೀಟರ್, ಅಕ್ಕಿ ದಂಧೆ ಹಾಗೂ ರಿಯಲ್ ಎಸ್ಟೇಟ್ ದಂಧೆ ಇಂಥದ್ರಲ್ಲಿ ಗಡಿಪಾರಾಗಿದ್ದಾನೆ. ಇಂಥವ್ರನ್ನ ಈ ಕಾನೂನು ಮುಖಾಂತರ ಅವ್ರನ್ನ ತಕ್ಕ ಪಾಠ ಕಲಿಸ್ಬೇಕು, ಅಂಥವ್ರನ್ನ ಗಡಿಪಾರು ಮಾಡಬೇಕು. ನಮ್ಮ ಹನುಮಂತಜಿ ಯಲಸಂಗಿ ಸಾಹೇಬರು ಸುಮಾರು ಅವರ ಅನುಯಾಯಿಗಳು ಇದ್ದಾರೆ. ಎಲ್ಲ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಸೀಮಿತವಾಗದೆ ಯಾವುದೇ ಧರ್ಮ ಯಾವುದೇ ಒಂದು ವ್ಯಕ್ತಿ ಕಡೆ ವ್ಯಕ್ತಿಗೂ ಅನ್ಯಾಯ ಆಗಿದೆ ಅಂದರೆ ಧ್ವನಿ ಎತ್ತುವ ಏಕೈಕ ಸಂಘಟನೆ ದಲಿತ ಸೇನೆ. ಮುಂದಿನ ದಿನಗಳಲ್ಲಿ ನಮ್ಮ ದಲಿತ ಸೇನೆ ಏನು ನಮ್ಮ ಸಾಹೇಬ್ರ ಬಗ್ಗೆ ಒಂದು ಕಳಂಕ ಬಂದಿದೆ, ಆ ಕಳಂಕ ಹೋಗುತ್ತೆ. ನಮಗೆ ನಮ್ಮ ಸಾಹೇಬ್ರ ಬಗ್ಗೆ ನಂಬಿಕೆ ಇದೆ, ನಮ್ಮ ಸಂಘಟನೆ ಬಗ್ಗೆ ನಂಬಿಕೆ ಇದೆ. ಸಾಹೇಬರು ನಿರಪರಾಧಿ ಅಂತ ಹೇಳಿ ಆಚೆ ಬರೋವರೆಗೂ ನಾವು ಸಮಾಧಾನವಾಗಿರ್ತೀವಿ. ಸಾಹೇಬರು ನಿರಪರಾಧಿ ಅಂತ ಪ್ರೂವ್ ಆದಮೇಲೆ ಆ ರಾಜು ಕಪ್ನೂರ್ ಅವರಿಗೆ ತಕ್ಕ ಪಾಠ ಕಲಿಸ್ತೀವಿ. ಇಡೀ ಕರ್ನಾಟಕದಾದ್ಯಂತ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಿಂದ ಗುಲ್ಬರ್ಗದಲ್ಲೇ ಒಂದು ದೊಡ್ಡ ಪ್ರತಿಭಟನೆ ಮಾಡಿಬಿಟ್ಟು ದಲಿತ ಸೇನೆ ತಾಕತ್ತೇನಂತ ಆ ಪುಂಡರಿಗೆ ಪೋಖರಿಗಳಿಗೆ ತಿಳಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.